नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಜಿಲ್ಲೆಯ ಧುರೀಣರಾದ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಉಮಾಕಾಂತ್ ಅಣ್ಣವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾಮಪತ್ರ ಸಲ್ಲಿಕೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಆದರಣೀಯ ಸನ್ಮಾನನೀಯ ಭಗವಂತ ಖೋಬಾಜಿಯವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಜನಪ್ರಿಯ ಶಾಸಕರೇ, ಜನಪ್ರಿಯ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರೇ, ಸಹಕಾರಿ ಧುರೀಣರೇ, ಹಿರಿಯ ಧುರೀಣರೇ ಹಾಗೂ ನನ್ನ ಆದರಣೀಯ ಸಹೋದರ ಸಹೋದರರೇ, ಈಗ ತಾನೇ ಬಹಳಷ್ಟು ನಾಯಕರು ಮಾತಾಡಿದರು. ತಮಗೆ ಗೊತ್ತಿದೆ, ಬರ್ತಕ್ಕಂಥ 7ನೇ ತಾರೀಕು आने वाले 7 तारीख को बहुत महत्वपूर्ण दिन है. ಯಾಕೆಂದರೆ ಇಬ್ಬರು ಮುತ್ಸದಿಗಳ ನಡುವೆ ಜಗ್ಗಿ ಕುಸ್ತಿಯನ್ನು ಇವತ್ತು ಏರ್ಪಟ್ಟಿದೆ. ಆದರೆ ಅಭ್ಯರ್ಥಿಗಳ ನಡುವೆ ಅಷ್ಟು ಸಮೀಕರಣ ಇಲ್ಲ. ಯಾವ ಪಕ್ಷದ ಜನ ಇವತ್ತು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆಯನ್ನು ಕೂಡಿಸ್ತಾ ಇದ್ದಾರೆ, ತನ್ನ ಹೇಳಿಕೆಗಳಲ್ಲಿ ಅವಮಾನಿಸ್ತಾ ಇದ್ದಾರೆ, ನಾನು ಅವರನ್ನು ಕೇಳಲಿಚ್ಛಿಸ್ತೇನೆ. ಭಾಲ್ಕಿಯಲ್ಲಿ ಮನೆ ಮನೆಗೆ ತಿರುಗಿ ಭಿಕ್ಷಾ ಬೇಡಿ ಕಟ್ಟಿದಂತ ಸಂಸ್ಥೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಅದರ ಆಳ್ವಿಕೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನೇ ನೋಡುವಂತ ಮಾಡಿರ್ತಕ್ಕಂಥ ದಿಗವಂತ್ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಕಟ್ಟಿದಂತ ಸಂಸ್ಥೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅನ್ನ ತಾವು ತೋಳ್ಬಲದಿಂದ, ಹಣಬಲದಿಂದ ಹಾಗೂ ವಾಮ ಮಾರ್ಗದಿಂದ ತಾವು ಪಡೆದಿದ್ದೀರಿ. ಇಂಥ ನಾಯಕರಿಗೆ ತಾವು ಬೆಂಬಲಿಸಬೇಕಾ? ಎಲ್ಲ ವರ್ಗದ ಜನರನ್ನ, ಎಲ್ಲ ಸಮುದಾಯದ ಜನರನ್ನ ತಗೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರನ್ನ ಬೆಂಬಲಿಸಬೇಕಾದಂತ ತಾವು ಇದು ಮಾಡಬೇಕಾಗಿದೆ. ಅವರು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಟೀಕೆ ಟಿಪ್ಪಣಿಗಳು अधूरी हजरतों का इल्जाम आप बीजेपी पर मत लगाया करो. कांग्रेस वालों वफा खुद नहीं करते और इल्जाम हम पर लगाते हो. ನಾನು ಹೇಳ್ತಕ್ಕಂಥ ತಾತ್ಪರ್ಯ, ನೀವು ಬೇರೆಯವರನ್ನ ತಗೊಳ್ಳೋದಕ್ಕಿಂತ ಮೊದಲು ನಿಮ್ಮ ಅಂಗಳವನ್ನ, ನೀವು ಮನೆಯನ್ನ ನೀವು ಇಣಕಿ ನೋಡಬೇಕು. ಇವತ್ತು ಕಟ್ಟಿ ಬೆಳೆದಂತ ಸಂಸ್ಥೆಗಳನ್ನ ಹಡಪ್ ಮಾಡಿಕೊಂಡು ತಾವು ಅದರ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದ್ಸಾರಿ ಅವರ ತಕ್ಕ ಪಾಠ ಕಲಿಸಬೇಕಾದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹಕಾರಿ ಧುರೀಣ, ಯುವಕರು, ಯುವತಿಯರು ಹಾಗೂ ಎಸ್ಎಸ್ಜಿ ಸಂಘದ ಮಹಿಳೆಯರಲ್ಲಿ ನಾನು ಪ್ರಮುಖವಾಗಿ ವಿನಂತಿಯನ್ನು ಮಾಡ್ತೇನೆ. ಬರ್ತಕ್ಕಂಥ 7ನೇ ತಾರೀಕಿನ ಪ್ರಚಂಡವಾದ ಬಹುಮತವನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಭಗವಂತ್ ಜಿ ಖೋಬಾಜಿ ಅವರೇ ಕೊಟ್ಟು ಅಬ್ ಕಿ बार जय श्री राम, जय श्री राम, अब की बार. ಧನ್ಯವಾದ. ಈಗ ಜೆಡಿಎಸ್ಸಿನ ಮಾಜಿ ಸಚಿವರು, ರಾಜ್ಯ ನಾಯಕರಾದ ಬಂಡೆಪಣ್ಣ ಕಾಶಂಪುರ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ.